सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ ಎಲ್ಲರಿಗೂ. ಮೊದಲನೇದು ಎರಡನೇದು ಮೂರನೇದು ರಿಯೂನಿಯನ್ ಎನರ್ಜಿ ಇದೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇಲ್ಲಿ 3 ಗ್ರೂಪ್ ಇದೆ, 3ರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ, 3 ಬೇಕಾದ್ರೂ ಆಯ್ಕೆ ಮಾಡಿ. ಜಸ್ಟ್ ಹಾಗೆ ರ್ಯಾಂಡಮ್ ಆಗಿ ಏನ್ ಮೆಸೇಜ್ ಇದೆ ನೋಡುವ. ಮೊದಲನೇದು ಏನೋ ಒಂದಷ್ಟು ಸತ್ಯ ಗೊತ್ತಾಗುವಂತ ಸಾಧ್ಯತೆ ಇದೆ. ದೈವದ ಆಶೀರ್ವಾದ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಪಾಪು ಕೂಡ ಬರುವಂತ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಬರುವಂತದ್ದು ಇದೆ. ಜೊತೆಗೆ ಏನೋ ಒಂದಷ್ಟು ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರನ್ನೋ ಭೇಟಿ ಆಗೋಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಜಾಗ ಜಮೀನು ಖರೀದಿ ಮಾಡುವಂಥದ್ದು, ಮ್ಯಾರೇಜ್ ಆಫರ್ ಬರುವಂಥದ್ದು, ರೊಮ್ಯಾನ್ಸ್ ಆಫರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಶಕ್ತಿ ದೇವತೆಗೆ ಸಂಬಂಧಪಟ್ಟಂತ ಎನರ್ಜಿ ಇದೆ ಇಲ್ಲಿ. ತಾಯಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ತಾಯಿಯ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿ, ಹೊಸ ಅವಕಾಶ, ಹೊಸ ಅದೃಷ್ಟ ಎಲ್ಲವೂ ಕೂಡ ಬರ್ತಾ ಇದೆ. ದೈವಾನುಗ್ರಹದಿಂದ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗ್ತಾ ಇದೆ. ನೀವು ಇಷ್ಟಪಟ್ಟಿರುವಂತ ಆ ತಾಯಿ ಶಕ್ತಿ ದೇವತೆ ಯಾರಿದ್ದಾರೆ ಅವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗುತ್ತೆ. ಹರಕೆ ತೀರ್ಸ್ಕೊಂಡ್ ಬನ್ನಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ರಿಲೇಶನ್ಶಿಪ್ ಅಲ್ಲಿ ಮೋಸ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ರಿಲೇಶನ್ಶಿಪ್ ಅಲ್ಲಿ ಮೋಸ ಆಗಿದೆ. ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ರಿಲೇಶನ್ಶಿಪ್ ಅಲ್ಲಿ ಮೋಸ ಹೋಗಿದ್ದೀರಾ. ಬ್ಲ್ಯಾಕ್ ಮ್ಯಾಜಿಕ್ ಇವತ್ತೇ ಮಾಡಿರಬಹುದು ಅಥವಾ ಈ ಅಮಾವಾಸ್ಯೆ ದಿನ ಮಾಡಿದ್ದಿರಬಹುದು. ಫ್ಯಾಮಿಲಿ ಮೆಂಬರ್ ಕಡೆಯಿಂದ ಮಾಡಿದ್ದಾರೆ. ಫೈನಾನ್ಷಿಯಲ್ ವಿಚಾರಕ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಮತ್ತೆ ನೀವೆಲ್ಲೋ ಹೊರಗೆ ಹೋದಾಗ ಮಾಡಿ ಹಾಕ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಚಾಲೆಂಜಸ್ ಇದೆ. ಆ ಚಾಲೆಂಜಸ್ ಅಲ್ಲಿ ಸೋತ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸ್ಟ್ರಾಂಗ್ ಆಗಿ ನಿಲ್ಲಿ, ಖಂಡಿತವಾಗ್ಲು ಗೆಲ್ತೀರಾ ಅನ್ನುವಂಥದ್ದು ಇದೆ. ಯಾರು ಏನೇ ಮಾಡಿದ್ರು ಎಲ್ಲವನ್ನು ಬಿಟ್ಟು ಮುಂದುವರಿತೀನಿ ಅನ್ನುವಂಥ ಭರವಸೆ ನಿಮ್ಮ ಮೇಲೆ ಇದೆ. ಸೊ ನಿಮ್ಗೆ ಇದೆ. ಸೊ ಹಾಗಾಗಿ ಆ ಒಂದು ಭರವಸೆನೆ ನಿಮ್ಗೆ ಒಂದು ಮಾರ್ಗದರ್ಶಕವಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫ್ಗೆ ನೀವೇ ತಗೊಂಡ್ಬರ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ನೀವೇ ರಿಮೂವ್ ಮಾಡ್ಕೊಳ್ತೀರಾ, ಮತ್ತೆ ಬೇರೆಯವರು ನಿಮ್ಗೆ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಒಂದಷ್ಟು ನಿಮ್ಮ ಸ್ಪಿರಿಟ್ ಅನಿಮಲ್ನ ಯಾರೋ ಟ್ರ್ಯಾಪ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ದುಷ್ಟ ಶಕ್ತಿನೋ ಶಿಷ್ಟ ಶಕ್ತಿನೋ ನನಗ್ ಗೊತ್ತಿಲ್ಲ. ಬಟ್ ಇಲ್ಲಿ ಒಂದು ಮೆಜಿಷಿಯನ್ ಎನರ್ಜಿ ಇದೆ. ಆ ಮೆಜಿಷಿಯನ್ ನಿಮ್ಮನ್ನ ರಕ್ಷೆಯಾಗಿ ಇಟ್ಟಿರುವಂತ ಒಂದು ನಾಗ ದೇವದ ಸಂಕುಲನ ನಾಶಪಡಿಸೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ಒಂದು ಕಾಡಿನ ಮಧ್ಯದಲ್ಲಿ ಇರುವಂತ ನಾಗದೇವತೆ ಅಥವಾ ನಾಗದೇವರು ಸಮಥಿಂಗ್ ಏನೋ ನಾಗದೇವರಿಗೆ ಸಂಬಂಧಪಟ್ಟಂತ ಜಾಗನ ಅವರು ಕಸಿದ್ಕೊಳ್ತಿದ್ದಾರೆ, ಅಥವಾ ಅಲ್ಲಿ ಆ ಸರ್ಪಕ್ಕೆ ಸಂಬಂಧಪಟ್ಟಂತ ಜಾಗನ ಏನು ಸ್ವಲ್ಪ ತಂತ್ರ ಮಂತ್ರ ಯಂತ್ರಗಾರಿಕೆಯಿಂದ ಅದನ್ನ ನಾಶಪಡಿಸ್ತಿದ್ದಾರೆ. ನಾಗದೇವರಿಗೆ ತೊಂದರೆ ಮಾಡ್ತಿದ್ದಾರೆ. ಇದು ತುಂಬಾ ದೊಡ್ಡ ದೈತ್ಯ ಶಕ್ತಿನ ಕಳ್ಸಿದ್ದಾರೆ, ತೊಂದರೆ ಆಗ್ತಿದೆ
ಅನ್ನುವಂಥದ್ದು ಇದೆ. ಬಟ್ ಯೋಚನೆ ಮಾಡಬೇಡಿ, ದುಡ್ಡಿಗೋಸ್ಕರ ಅವ್ರು ಏನೇ ಮಾಡಿದ್ರು ದೈವ ಅನ್ನೋದು ಅಲ್ಲಿ ನಿಲ್ಲುತ್ತೆ. ಆ ದೈವ ನೆಲೆ ನಿಂತಿರುವಂಥ ಜಾಗ ಅದು. ಹಾಗಾಗಿ ಆ ದೈವನೇ ಮತ್ತೊಂದು ರೂಪದಲ್ಲಿ ಬಂದು ಅವರಿಗೆ ಶಿಕ್ಷೆನ ಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಬಹಳಷ್ಟು ಮೆಸೇಜಸ್ ಇದೆ ಇಲ್ಲಿ. ನಾನು ಅದನ್ನ ಹೇಳೋದಕ್ಕಾಗೋದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನನ್ನ ನಾಲ್ಗೆ ಎಲ್ಲ ನೋಯ್ತಾ ಇದೆ. ಸೆಕೆಂಡ್ ಒನ್ ಯಾರು ಚೂಸ್ ಮಾಡಿದ್ದೀರಾ ಅವರಿಗೆ ಹೇಳೋದಕ್ಕೇನೆ ಆಗ್ತಿಲ್ಲ, ನಾಲ್ಗೆನೆ ನೋವು ಬರ್ತಾ ಇದೆ. ನಾಲ್ಗೆ ಎಲ್ಲ ಹೀಗೆ ರೋಲ್ ಆದಂಗೆ ಅನ್ನಿಸ್ತಾ ಇದೆ. ಆ ಥರದ್ದೇನೋ ಕೆಟ್ಟ ರೀತಿಯ ಪ್ರಯೋಗ ಆಗಿದೆ. ನಿಮ್ಮ ಕುಲದೈವನ, ನಿಮ್ಮ ಮನೆ ದೈವನ ಅಥವಾ ನಿಮ್ಮ ವಂಶದ ದೈವ ಏನ್ ಬಂದಿತ್ತು ಅದನ್ನ ನೀವು ಮರ್ತಿದ್ರೆ ಮೊದಲು ಆ ಜಾಗಕ್ಕೆ ಹೋಗಿ ಅದನ್ನ ಭೇಟಿ ಮಾಡ್ಕೊಂಡ್ ಬನ್ನಿ ಅನ್ನುವಂಥದ್ದು ಇದೆ. ನೀರಿನಲ್ಲಿ ಪ್ರಯೋಗ ಆಗಿದೆ, ಮನೆಯಲ್ಲಿ ಪ್ರಯೋಗ ಆಗಿದೆ, ಮನೆಯ ವಾಸಸ್ಥಳದಲ್ಲಿ ಪ್ರಯೋಗ ಆಗಿದೆ. ಮತ್ತೆ ಶತ್ರುಗಳು ರೆಡಿ ಆಗಿದ್ದಾರೆ ನಿಮ್ಮ ಮೇಲೆ ವಾರ್ ಮಾಡೋದಕ್ಕೆ. ಸಾಕಷ್ಟು ಚಾಲೆಂಜಸ್ ಇದೆ, ರೆಡಿ ಟು ಫೇಸ್ ಇಟ್. ಬಟ್ ದೈವಾನುಗ್ರಹ, ದೈವಾನುಕೂಲ ನಿಮ್ ಜೊತೆ ಇದೆ. ಬಿ ಫೋಕಸ್ ಆಗಿ ಇರಿ, ಖಂಡಿತವಾಗ್ಲೂ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ವಿದ್ಯೆಗಳಲ್ಲಿ ಪರಿಣಿತಿ ಹೊಂದಿರೋರೆ ಈ ಕೆಲ್ಸನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಈ ತೊಂದ್ರೆ ಮಾಡ್ತಿರೋರು ಯಾರ ಕಣ್ಣಿಗೂ ಕಾಣಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಇದೆ. ಒಂದು ರೀತಿ ದೈತ್ಯ ಶಕ್ತಿ ಅಂತ ಅನ್ನಿಸ್ತಾ ಇದೆ. ಇದನ್ನ ಸಾಮಾನ್ಯವಾಗಿ ಭೂಮಿ ಮೇಲೆ ನೋಡ್ಲಿಕ್ಕೆ ಅಥವಾ ಒಂದು ರೀತಿ ಸಣ್ಣ ಪುಟ್ಟ ವಿಚಾರಧಾರೆಗಳಲ್ಲೇ ನಾವಿರೋದ್ರಿಂದ ಇದನ್ನ ನಾವು ಅನಲೈಸ್ ಮಾಡೋದಕ್ಕೂ ಆಗೋದಿಲ್ಲ. ಅಷ್ಟು ಪವರ್ಫುಲ್ ಆಗಿರುವಂತ ಒಂದು ನೆಗೆಟಿವ್ ಎನರ್ಜಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವ್ರು ಯಾರೋ ಒಂದು ಮಾಂತ್ರಿಕ ರೀತಿ ಸಿದ್ಧಿ ಪುರುಷರು, ಈಗ ದೊಡ್ಡ ದೊಡ್ಡ ಸಿದ್ಧಿ ಪುರುಷರು ಒಳ್ಳೇದನ್ನ ಮಾಡ್ತಾರೆ, ಆ ತರ ಸಿದ್ಧಿ ಪುರುಷರ ತರನೇ ಇವ್ರು ಕೆಟ್ಟದ್ದು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಬಟ್ ದೈವ ಅಲ್ಲಿ ಅಡ್ಡ ಬಂದು ಅದನ್ನ ಕಾಪಾಡುತ್ತೆ ಅನ್ನುವಂಥದ್ದು ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಇದಂತೂ ಒಂದು ಬಿಗ್ ಸೀಕ್ರೆಟ್ ಇಲ್ಲಿ ಇದೆ. ದೈವ ಮತ್ತು ದುಷ್ಟರ, ದೇವರು ಮತ್ತು ರಾಕ್ಷಸರ ತರ ಒಂದು ಯುದ್ಧದ ಒಂದು ಎನರ್ಜಿನ ಇದು ಹೇಳ್ತಾ ಇದೆ. ಮೇ ಬಿ 4 years ಇಂದ ನಡೀತಾ ಇರ್ಬೋದು. ಅವರು ಇದಕ್ಕೋಸ್ಕರ ಪ್ಲಾನ್ ಮಾಡಿರ್ಬೋದು, ಅಥವಾ ನೆಕ್ಸ್ಟ್ 4 year ವರೆಗೂ ಅವರು ಇದನ್ನ ಮುಂದುವರಿಸಬಹುದು ಇದು ಎಂಡ್ ಆಗೋದಕ್ಕೆ ಅನ್ನುವಂಥದ್ದು ಇದೆ. ಸೊ ಒಂಚೂರು ಪ್ರಾಮಾಣಿಕರನ್ನ ನೀವು ಕರ್ಕೊಂಡು ಹೋದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನೀವೆಲ್ಲೂ ಒಂಟಿಯಾಗಿ ಹೋಗ್ಬೇಡಿ, ಆರೋಗ್ಯದ ಕಡೆ ಗಮನನ ಕೊಡಿ ಅಂತ ಹೇಳ್ತಾ ಇದೆ. ಸೊ ಆರೋಗ್ಯದ ಕಡೆ ಗಮನ ಕೊಡಿ. ಈ ಸಿಚುವೇಶನ್ ಎಂಡ್ ಆಗೋವರೆಗೂ ನೀವು ಸ್ವಲ್ಪ ಹುಷಾರಾಗಿ ಇರಬೇಕು ಅನ್ನುವಂಥದ್ದು ಇದೆ. ಅಗೇನ್ ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್ ಪ್ಲೀಸ್. ಯಾಕೆಂದ್ರೆ ಇದೆಲ್ಲರಿಗೂ ಅಲ್ಲ, ಕೆಲವರಿಗೆ. ಸೊ ಇದು ಯಾರಿಗೆ ಸಂಬಂಧಪಟ್ಟಿಲ್ಲ ಅವರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದ ಮೇಲೆ ನೆಗೆಟಿವಿಟಿ ಆಗಿದೆ, ಅದನ್ನ ತೆಗೆಸ್ಕೊಳ್ಳಿ, ಪಾಸಿಟಿವ್ ಆಗಿ ಇರಿ. ನಿಮ್ಮ ಕುಲದೈವ, ನಿಮ್ಮ ಆರಾಧ್ಯ ದೈವ, ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಒಳ್ಳೇದ್ ಮಾಡ್ಕೊಳ್ಳಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಬಿಸ್ನೆಸ್ ಅಲ್ಲಿ ಸಕ್ಸಸ್ ಅನ್ನೋದು ಬರ್ತಾ ಇದೆ. ಬಿಸ್ನೆಸ್ ಸಕ್ಸಸ್ ಬರ್ತಾ ಇದೆ, ಆರೋಗ್ಯ ಸುಧಾರಿಸ್ತಾ ಇದೆ. ಸೊ ನಿಮ್ ಜೀವನದಲ್ಲಿ ಪ್ರೀತಿ ನಾಟಕ ಆಡ್ತಿದ್ದವರಿಂದ ನೀವು ಹೊರಗ್ ಬರ್ತಿದ್ದೀರಾ. ಎಲ್ರಿಂದ ಹೊರಗ್ ಬಂದ್ಬಿಟ್ಟು ಒಂದು ಹೊಸ ದಾರಿಲಿ, ನಿಮ್ಮದೇ ಆದ ರೀತಿಲಿ ನಿಮ್ಮ ಜೀವನನ ನೀವು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿ ಹೊರಟಿದ್ದೀರಾ. ಆ ಹೊರಟಂತ ದಾರಿಲಿ ನಿಮ್ಗೆ ಹೊಸ ವ್ಯಕ್ತಿಯ ಪರಿಚಯ ಆಗತ್ತೆ, ಹೊಸ ಸ್ನೇಹದ ಪರಿಚಯ ಆಗತ್ತೆ. ಸೊ ಮುಂದಿನ ದಿನಗಳಲ್ಲಿ ನೀವು ನಿಮ್ಮನ್ನ ಇಲ್ಲ ಅನ್ನಿಸ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಪ್ರೀತಿಯಿಂದ ಬೇಜಾರಾಗಿ ಹೊರಟಂತ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಸೊ ಒಂದ್ ರೀತಿ ತಮಸೋಮ ಜ್ಯೋತಿರ್ಗಮಯದಿಂದ ಹಿಡಿದು ಮೃತ್ಯೋರ್ಮ ಅಮೃತಂಗಮಯ ಅಲ್ಲಿವರೆಗೂ ಅದೊಂದು ಮಂತ್ರ ಹೇಳ್ಕೊಳ್ತಾ ಇರಿ, ಅಸತೋಮ ಸದ್ಗಮಯ ಅಂತ ದಿನಾಗ್ಲು. ಸೊ ಇದು ನಿಮ್ ಜೀವನಕ್ಕೆ ಬೆಳಕನ್ನ ಕೊಡುತ್ತೆ ಅನ್ನುವಂಥದ್ದು ಇದೆ. ಶ್ರೀಕೃಷ್ಣ ಬಂದಿದ್ದಾರೆ ಇಲ್ಲಿ, ಶ್ರೀಕೃಷ್ಣ ನಿಂತಿದ್ದಾರೆ ಇಲ್ಲಿ ನಿಮ್ಗೆ ಯಶಸ್ವಿನ ಕೊಡೋದಕ್ಕೆ, ಯಶಸ್ವಿಯಾಗಿರಿ ಅಂತ ಹೇಳೋದಕ್ಕೆ. ಜೊತೆಗೆ ಶಿವನ ಆಶೀರ್ವಾದ ಕೂಡ ಇದೆ. ಶಿವ ಮತ್ತೆ ಕೃಷ್ಣ ಇಬ್ರು ನಿಮ್ಮ ಜೀವನದಲ್ಲಿ ಮುಂದಿನ ಯಶಸ್ಸನ್ನ ನಿರ್ಧಾರ ಮಾಡ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಬಸವಣ್ಣನ ಆಶೀರ್ವಾದ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಎಲ್ಲರಿಂದ ಹೊರಟು ಬಂದು ಏನು ಬೇಡ ಅಂತ ಬಂದಂಥವರಿಗೆ ಮತ್ತೆ ಜೀವನ ನಿಮ್ಮ ಇಚ್ಛೆಯ ರೀತಿ ನಿಮ್ಗೆ ಬದುಕೋದಕ್ಕೆ ಅವಕಾಶನ ಮಾಡ್ಕೊಡುತ್ತೆ. ಹೊಸದಾದ ಬಿಸ್ನೆಸ್ ನ ಶುರು ಮಾಡ್ತೀರಾ, ಮನೇನ ಕೂಡ ಕಟ್ಟುತ್ತೀರಾ. ನಾವು ಟಿಲ್ ಟುಡೇ, ಈ ಕ್ಷಣಕ್ಕೆ ನೀವು 0 ಆಗಿದ್ದೀರಾ.
ನಿಮ್ಮ ಹತ್ರ ₹1 ಇಲ್ದಿರ ಇರಬಹುದು, ಕಾಫಿಗೂ ಕಾಸು ಇಲ್ದಿರ ಇರಬಹುದು. ಬಟ್ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ನಂಬಿ, ಇವತ್ತು ಹಬ್ಬ ಇದೆ, ತಾಯಿಯ ಆಶೀರ್ವಾದ ಇದೆ, ಅಮಾವಾಸ್ಯೆಯ ಆಶೀರ್ವಾದ ಎನರ್ಜಿ ಕೂಡ ಇದೆ. ಸೊ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮದೇ ಸ್ವಂತ ಮನೆ, ಮದುವೆ, ವ್ಯವಹಾರ ಎಲ್ಲವೂ ಕೂಡ ಆಗತ್ತೆ. ಸಂತೋಷದ ದಿನಗಳನ್ನ ಕೂಡ ನೀವು ನೋಡ್ತೀರಾ. ಸೊ ಒಳ್ಳೆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮೇಲೆ ತೊಂದರೆ ಮಾಡೋರಿಗೆ ವಿಷ್ಣುವಿನ ಒಂದು ಆಶೀರ್ವಾದದಿಂದ ಅವರಿಗೆ ನಿಮ್ಮ ಮೇಲೆ ತೊಂದರೆ ಮಾಡೋದಕ್ಕೆ ಆಗೋದಿಲ್ಲ. ಅವರು ನಿಮ್ಮಿಂದ ದೂರ ಆಗ್ತಾರೆ, ನಿಮ್ಗೆ ಯಾವುದೇ ತೊಂದರೆ ಮಾಡೋದಿಲ್ಲ ಇನ್ಮೇಲೆ ಯಾರೂನು ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ನ್ಯಾಯ ಕೊಡ್ಬೇಕು ಅಂತ ದೈವ ಡಿಸೈಡ್ ಮಾಡ್ಬೇಕಾದ್ರೆ ನೀವು ನಿಮ್ಮ ಜೀವನನೇ ಬೇಡ ಅಂತ ಡಿಸೈಡ್ ಮಾಡಬೇಡಿ. ಬದುಕಿನ ಕಡೆ ಗಮನನ ಕೊಡಿ, ಹೆಚ್ಚಿನ ಯಶಸ್ಸು ಬರುತ್ತಾ ಇದೆ. ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಎನರ್ಜಿನ ಅನ್ನುವಂಥದ್ದು ಇದೆ. ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನ್ಯಾಯ ಬರ್ತಾ ಇದೆ. ಒಂದು ಹೊಸ ಸತ್ಯ ನಿಮ್ಮ ಕಣ್ಣೆದುರಿಗೆ ತೆರೆದುಕೊಳ್ತಾ ಇದೆ ಅನ್ನುವಂಥದ್ದು ಇದೆ. ಹೊಸ ರಾಕೆಟ್ ಲಾಂಚ್ ಉಡಾವಣೆ ಕೂಡ ಆಗತ್ತೆ, ಅದು ಯಶಸ್ವಿ ಆಗತ್ತೆ ಅನ್ನುವಂಥದ್ದು ಇದೆ. ಅನ್ಯ ಗ್ರಹಕ್ಕೆ ಹೊರಟಂತ ರಾಕೆಟ್ ಕೂಡ ಯಶಸ್ವಿ ಆಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆ ಇದೆ. ಎಲ್ಲ ಮುಗ್ದೋಯ್ತು ಅನ್ಕೊಂಡಿರೋ ನಿಮ್ಮ ಜೀವನ ಮತ್ತೊಮ್ಮೆ ಫಿನಿಕ್ಸ್ ರೀತಿ ಬದಲಾಗತ್ತೆ, ಎದ್ದು ನಿಲ್ತೀರಾ ಅನ್ನುವಂಥದ್ದು ಇದೆ. ಅದು ಕೆರಿಯರ್ ಇರ್ಲಿ, ಆರೋಗ್ಯ ಇರ್ಲಿ, ವ್ಯವಹಾರ ಇರ್ಲಿ, ಅಥವಾ ಮದುವೆ ಇರ್ಲಿ, ಮನೆ ಇರ್ಲಿ, ಇರೋಕ್ಕೊಂದು ಸೂರಿಲ್ಲ, ತಿನ್ನಕ್ಕೊಂದು ತುತ್ತನ್ನ ಇಲ್ಲ ಅಂತ ಯಾರು ನರಳಾಡ್ತಿದ್ದೀರಾ, ನಿಮ್ಮ ಅನ್ನದ ತುತ್ತನ್ನ ಕಿತ್ತೋರಿಗೆ, ನಿಮ್ಮ ಸೂರು ನಿಮ್ಗೆ ಇಲ್ದೆ ಇರೋ ಹಾಗೆ ಮಾಡ್ದೋರಿಗೆ ದೈವ ಸುಮ್ಮನೆ ಬಿಡುತ್ತೆ ಅನ್ಕೊಂಡಿದ್ರೆ ಅದು ನಿಮ್ಮ ಅನಿಸಿಕೆ ಅಷ್ಟೇನೆ. ಕರ್ಮ ಕಳಿಬೇಕು. ನಿಮ್ಮ ಪೂರ್ವಜರು ಮಾಡಿರೋ ತಪ್ಪುಗಳಿಂದ ನಿಮ್ಗೆ ಈ ಶಿಕ್ಷೆ, ನಿಮ್ಮ ತಾತ ಮುತ್ತಾತಂದಿರು ಮಾಡಿರುವಂತ ಕರ್ಮದಿಂದ ನಿಮ್ಗೆ ಈ ಶಿಕ್ಷೆ. ಅದು ತೀರಿದ ತಕ್ಷಣನೇ ನಿಮ್ ಜೀವನಕ್ಕೆ ಒಳ್ಳೇದಾಗತ್ತೆ. ಯಾವಾಗ ತೀರುತ್ತೆ ಅಂದ್ರೆ ಇನ್ನ ಜುಲೈ ಅಂಡ್ ಆಗಸ್ಟ್, ಇದೆರಡರ ಮಧ್ಯ ನಿಮ್ಮ ಜೀವನ ಮುಂದಿನ ಭವಿಷ್ಯ ನಿಂತಿದೆ. ಇಷ್ಟು ವರ್ಷ ಇದ್ದವರು ಆಗಸ್ಟ್ ಸೆಪ್ಟೆಂಬರ್ ವರ್ಗೂ ಇರ್ತೀರಾ, ಕಾಯ್ತೀರಾ ಅನ್ನುವಂಥ ನಂಬಿಕೆ, ಭರವಸೆ ನನಗೆ ಇದೆ. ಹಾಗಾಗಿ ಈ ಭರವಸೆಯೊಂದಿಗೆನೆ ಈ ರೀಡಿಂಗ್ ನಿಲ್ಲಿಸ್ತೀನಿ. ಕಾಯ್ತಾ ಇರಿ. ಮುಂದಿನ ಆಗಸ್ಟ್ ಅಷ್ಟರಲ್ಲಿ ಯಾರಿಗೊತ್ತು ನಮ್ಮ ಭೇಟಿ ಕೂಡ ಆಗ್ಬೋದು, ಒಳ್ಳೇದಾಗ್ಬೋದು. ಜೀವನ ತುಂಬಾ ಚೆನ್ನಾಗಿದೆ. ಕೃಷ್ಣನ್ನ ನೆನೆಸ್ಕೊಳ್ಳಿ. ಕೃಷ್ಣ ಇದ್ದಾನೆ, ಕೃಷ್ಣ ಇದ್ದಾನೆ, ಕೃಷ್ಣ ಇದ್ದಾನೆ, ಕೃಷ್ಣ ಇದ್ದಾನೆ, ಎಲ್ಲೆಲ್ಲೂ ಕೃಷ್ಣ ಇದ್ದಾನೆ. ನಿಮಗ್ ಗೊತ್ತಿಲ್ಲ ಅಷ್ಟೇ, ನಿಮ್ಮ ಉಸಿರಲ್ಲೇ ಕೃಷ್ಣ ಇದ್ದಾನೆ. ನೀವು ಅದನ್ನ ಮರ್ತ್ಬಿಟ್ಟು ಬೇರೆ ದೇವರ ಆರಾಧಕಿ ಅಥವಾ ಆರಾಧನೆ ಮಾಡೋನು ನಾನು ಅಂತ ಅನ್ಕೊಂಡಿದ್ದೀರಾ. ಬಟ್ ನಿಮ್ಮ ಜೀವನದಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣ ಪ್ರಜ್ಞೆ ಇದೆ ನಿಮ್ಗೆ. ಹಾಗಾಗಿ ನಿಮ್ಗೆ ಕೃಷ್ಣನ ರೀತಿ ಸೋಲು ಗೆಲುವು ಎರಡನ್ನು ಸಮಾನ ಸ್ಥಿತಿಲಿ ತಗೊಳಕ್ಕೆ ಬರುತ್ತೆ. ಆದ್ರೆ ಒಂದು ಹೈ ಪಿಕ್ ಮೂಮೆಂಟ್ ಅಲ್ಲಿ ಸೋಲ್ ಒಪ್ಕೊಂಡ್ಬಿಡ್ತೀರಾ ಅಂತ ಅನ್ನಿಸ್ತಾ ಇದೆ. ಒಪ್ಕೊಂಬೇಡಿ. ಓಕೆ, ಸೊ ನಿಮ್ಮ ಡಿವೈನ್ ಟೀಮ್ ನಿಮ್ಮನ್ನ ಕಾಪಾಡ್ತಾನೆ ಇರುತ್ತೆ. ನಂದೀಶ್ವರನ ಆಶೀರ್ವಾದ ಯಾರಿಗೂ ದಕ್ಕೋದಿಲ್ಲ, ನಿಮ್ಗೆ ದಕ್ಕಿದೆ ಅಂದ್ರೆ ಅದು ವಿಶೇಷತೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಆಶಿಸ್ತಾ, ನಿಮ್ಮೆಲ್ಲರ ಕೃಪಾಶೀರ್ವಾದ ನನ್ನ ಮೇಲಿರ್ಲಿ, ಮತ್ತೆ ವಾಗ್ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರ್ಲಿ ಅಂತ ಆಶಿಸ್ತಾ, ನನ್ನ ಗುರುಗಳ ಪಾದಾರವಿಂದಕ್ಕೆ ವಂದನೆಯನ್ನ ತಿಳಿಸ್ತಾ, ಗುರುಭ್ಯೋ ನಮಃ. ಒಳ್ಳೇದಾಗ್ಲಿ. ಕೃಷ್ಣಾರ್ಪಣಮಸ್ತು.